ಏನಾದ್ರೂ ಏಮಾರಿಸ್ಬೇಕಲ್ಲ ಈಗ. ಸುಮ್ನಿರು. ನಿನ್ ಕಣ್ಣಲ್ಲಿ ನೀರ್ ಬರ್ತಿದ್ರೆ ನನ್ ಕಣ್ಣಿಗೆ ನೋವಾಯ್ತದೆ. ಯಾಕೆ ಅಳ್ತಿದ್ಯಾ? ನಾನ್ ದುಬೈಗೆ ಹಣ ಮಾಡ್ಕೊಂಡ್ ಬರ್ಬೇಕು ಅಂತ ನನ್ನ ಮದ್ವೆಗೆ ಇಟ್ಟಿದ್ದ ಹಣನೆಲ್ಲ ತಗೊಂಡು ರಾತ್ರಿ ಮನೆ ಬಿಟ್ಬಿಟ್ಟು ಓಡ್ ಹೋಗಿದ್ ಸುದ್ದಿ ಕೇಳಿ ನಮ್ಮಪ್ಪ ಹಾರ್ಟ್ ಫೇಲ್ ಆಗಿ ಸತ್ತು ಹೋದ್ನಂತೆ. ನಾನಿಲ್ಲಿಗೆ ಬಂದು ದುಬೈ ಕಳ್ಸು ಅಂತ ಒಂದ್ ಹೆಂಗ್ಸಿಗೆ ನಾನ್ ತಂದಿದ್ದ ಹಣನೆಲ್ಲ ಕೊಟ್ಬಿಟ್ಟೆ. ಅವಳು ನನ್ನ ಬಾಂಬೆ ಕರ್ಕೊಂಡು ಹೋಗಿ ದುಬೈಗೆ ಅಂತ ಫ್ಲೈಟ್ ಹತ್ಸಿದ್ಲು. ಕೊನೆಗೆ ನಾನ್ ದುಬೈ ಅಂತ ಇಳಿದ್ರೆ ಇಳಿದ್ಮೇಲೆ ಗೊತ್ತಾಗಿದ್ದು ಅದು ಬೆಂಗಳೂರು ಏರ್ಪೋರ್ಟ್ ಅಂತ. ಸರ್ 4 ದಿವಸ ಆಯ್ತು ಸರ್ ಊಟ ಮಾಡಿ. ಅಳ್ಬೇಡ, ಇವಾಗ ಊಟ ಮಾಡ್ಬೇಕು ತಾನೆ, ಅಡಿ ಮಾಡಿಸ್ತೀವಿ. ಅಳ್ಬೇಡ. ಹೆಂಗಸ್ರ ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ರೆ ನನ್ ಕಣ್ಣಿಂದ ನೋಡಕ್ಕಾಗಲ್ಲ. ನಡಿಯಮ್ಮ. ನಮ್ ತಾಯಿ ಸತ್ವಲ್ಲ ಹೇಳ್ತೀನಿ, ಕರ್ತವ್ಯನ ಇಷ್ಟಲ್ಲಿ ವರ್ಲ್ಡ್ ಅಲ್ಲೇ ನಂಬರ್ 1 ನೀನು. ನಿನ್ಗಿರೋ ಇಷ್ಟ ಎಲ್ಲರೂ ಇರ್ತಿದ್ರೆ ನಮ್ ದೇಶ ವರ್ಲ್ಡ್ ಅಲ್ಲೇ ಶ್ರೀಮಂತ ರಾಷ್ಟ್ರವಾಗ್ತಾ ಇತ್ತು. ತಪ್ಪು ತಿಳ್ಕೊಬೇಡ, ಒಂದ್ ಮಾತು ಕೇಳ್ತೀನಿ. ಕರ್ತವ್ಯ ಅಂತ ತಿಳ್ಕೊಂಡು ಒಂದೇ ಒಂದ್ ಸರಿ ಕೆರ ತಗೊಂಡು ನಾನು ಹೊಡೆದ್ಬಿಡು. ಕೃಷ್ಣ, ಅವಳು ನಮ್ಮನ್ನೇ ಯಾಮಾರಿಸ್ಬಿಟ್ಲದಯ್ಯ. ನಾಯಿನು ನನ್ನ ನೋಡೋಗತ್ತಲ್ಲ. ರೇ ಸ್ವಾಮಿ, ಯಾವನವನು ನನ್ನ ಭುಜದ ಮೇಲೆ ಕೈ ಹಾಕಲ್ಲ. ರೇ ನಾವು ರೀ. ನಮಸ್ಕಾರ ಪುಣ್ಯಾತ್ಮರಿಗೆ. ಏನಣ್ಣ ನಿಮ್ಮಿಬ್ರದ್ದು ಡೀಲಿಂಗ್ ಅಂದ್ರೆ ಡೀಲಿಂಗ್. ನಿಮ್ ಮುಂದೆ ನಾವೇನಿಲ್ಲ. ನೀವು ಫುಲ್ ಟೈಟ್ ಆದಂಗಿದ್ದೀರಾ. ನೀವು ಟೈಟ್ ಆಗಿದ್ದೀರಿ, ಅದಕ್ಕೆ ನಿಮ್ ಕಣ್ಣಿಗೆ ನಾನು ಟೈಟ್ ಆಗಿರಂಗ ಅಂತೀನಿ. ಒಬ್ಬನೇ ಕುರಿ ಎಲ್ಲ ತಿನ್ಬಿಟ್ಟ. ಕುರಿ ಅನ್ಕೂಡ್ಲೆ ನಿನ್ ಜ್ಞಾಪಿಸ್ಕೊಂಡೆ. ಕುರಿ ಹತ್ರನೇ ಇಂಗ್ಲಿಷ್ ಮಾತಾಡ್ಸಿ ನೀನು ಬುದ್ಧಿವಂತ. ಆದ್ರೆ ನೀನ್ ನನ್ಗೊಂದ್ ಸಲಹೆ ಕೊಡ್ಬೇಕು. ಏನಂದ್ರೆ ನನಗೆ ಯಾರಾದ್ರೂ ಒಂದ್ಸಲ ಚಪ್ಪಲಿ ತಗೊಂಡು ಹೊಡಿಬೇಕು. ನಾನ್ ದೊಡ್ಡದಾಗ್ಬೇಕು, ಅದಕ್ಕೊಂದು ಐಡಿಯಾ ಕೊಡ್ಬೇಕು. ನಿಮ್ಗೆ ಏನ್ ಬೇಕಾದ್ರೂ ನಾನು ಕೊಡ್ತೀನಿ. ಏನ್ ಬೇಕಾದ್ರೂ ಕೊಡ್ತೀಯಾ? ಏನ್ ಬೇಕಾದ್ರೂ ಕೊಡ್ತೀನಿ. ನಮ್ಗೆ ಒಂದು ರೂಮ್ ಬೇಕು, ಅಡ್ವಾನ್ಸ್ ಕೊಡಕ್ಕೆ ದುಡ್ಡಿಲ್ಲ. ಬೆಳಿಗ್ಗೆ ನನ್ನ ಹತ್ರ ತಗೊಂಡಿದ್ದು ಅದನ್ನ ಯಾರೋ ಯಾಮಾರಿಸ್ಬಿಟ್ರು. ನಿನಗೆ ಐಡಿಯಾ ಬೇಕಾದ್ರೆ ನಮಗ್ ರೂಮ್ ಕೊಡು. ಓಕೆ, ದೇವ್ರನಿಗೂ ನಿಮ್ಮ ನಾಣೆಗಳು ಚಪ್ಲಿಲ್ ಹೊಡಿಬೇಕು ಅಂತ ಐಡಿಯಾ ಕೊಡ್ತೀನಿ ಅಂತ ಪ್ರಮಾಣ ಮಾಡು. ಆಯ್ತು ತಗೋ. ಅಷ್ಟೇನಾ? ಅಂಟಿಸ್ಕ. ಆಟೋ 10 ರೂಪಾಯಿ ಜಾಸ್ತಿ ಕೊಡ್ತೀನಿ. ಕನ್ನಡ ಆಡಿದ್ರೆ ನಿನ್ನ ನಾಲ್ಗೆ ಸೇದೋಗ್ತದ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲಿ ಎಲ್ಲ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲಿ ಎಲ್ಲ. ಬಾರೇ ಸನಿಹಕ್ಕೆ ಕೆಂಪು ಕೆನ್ನೆಗೆ ಜೇನ ಆಧಾರಕ್ಕೆ ಕೊಡುವೆ ಕಾಣಿ. ಅಪ್ಪ ಆಮೇಲೆ ಹೋಗು.
ಇಲ್ಲ, ಏನಿದು? ನಾನ್ ಮರಿಬೇಕು ಅನ್ಕೊಂಡಿರೋದನ್ನೆಲ್ಲ ಮತ್ತೆ ಜ್ಞಾಪಿಸ್ಬೇಡಿ. ಏನಾಯ್ತು ಸಹನಾ? ಏನೇ ಆಗಿದ್ರು ಅದಕ್ಕೆ ನೀವೇ ಕಾರಣ. ಏನ್ ಹೇಳ್ತಾ ಇದೀಯ ನೀನು? ಹೌದು, ನಾನು ಅವತ್ತು ಹೇಳಿದ್ದ ಜಾಗಕ್ಕೆ ನೀವು ಬಂದಿದ್ದಿದ್ರೆ. ಓ ಸಹನಾ, ನನ್ನ ಮಾತು ಕೇಳು. ಆವತ್ತು ಊಟ ಮಾಡ್ಕೊಂಡು ನಿನ್ನ ಹತ್ರ ಬರೋಣ ಅಂತಾನೆ ಇದ್ದೆ. ಆದ್ರೆ ನನ್ನ ಮಲ್ತಾಯಿ ಕೂತ್ಕೊಂಡ್ ತಿಂತಿರೋದ್ ನೋಡು, ಒಳ್ಳೆ ದನ ತಿನ್ನಂಗೆ. ಬಿಟ್ಟಿ ಕುಳ್ ತಿನ್ನಕ್ಕೆ ಅದ್ ಹೆಂಗ್ ಮನ್ಸು ಬರುತ್ತೋ. ಥೂ, ಇಂಥ ನಾಚಿಗೆಟ್ ಜನ್ಮಕ್ಕೆಷ್ಟು ಬೆಂಕಿ ಹಾಕ. ಆಹಾಹಾಹಾ, ಈ ದುರಹಂಕಾರಕ್ಕೇನು ಕಮ್ಮಿ ಇಲ್ಲ. ತಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಅನ್ನದ ಬೆಲೆ ಗೊತ್ತಾಗ್ತಿತ್ತು. ಬಿಟ್ಟಿ ಕುಳು ತಿನ್ನೋರಿಗೆ ಹೇಗ್ ಗೊತ್ತಾಗುತ್ತೆ? ಅಬ್ಬಬ್ಬಬ್ಬಬ್ಬಬ್ಬಾ, ಈ ಪೀಡೆ ಯಾವಾಗ ಮನೆ ಬಿಟ್ಟು ತೊಲಗುತ್ತೋ ಅವತ್ತೇ ನನಗೆ ನೆಮ್ಮದಿ. ರೀ, ನೀವ್ಯಾಕ್ರೆ ಎದ್ದೇಳ್ತೀರಾ? ಹೊಟ್ಟೆ ಚುರುಕಂದ್ರೆ ತಾನೇ ಬಂದ್ ತಿಂತಾನೆ. ಎಷ್ಟು ನೆನ್ಪಿಟ್ಟಿದ್ಯಾ? ಒದ್ದೆಯಾಗಿರೋ ಮೈನ ಒರ್ಸೋಕ್ಕೆ ಟವಲ್ ಕೊಟ್ಟೆ, ಆದ್ರೆ ನೊಂದಿರೋ ಮನ್ಸಿಗೆ. ಅಮ್ಮ, ನೀನೇನ್ ಹೇಳ್ತಾ ಇದ್ಯಮ್ಮ? ಎಲ್ಲೋ ಬಡಿಸಿಡ್ಲಿಗೆ ಇಷ್ಟೊಂದು ಹೆದರ್ಕೊಳ್ತೀಯಲ್ಲಮ್ಮ. ಈ ಜೀವನ ಅನ್ನೋ ಪರೀಕ್ಷೆಯಲ್ಲಿ ಸಹನೆ ತಪ್ಪಬಾರ್ದಮ್ಮ. ನಾನು ಕೇಳೋ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡಬೇಕು. ಯಾಕೆಂದ್ರೆ ಪ್ರಶ್ನೆಗೆ ಪ್ರಶ್ನೆ ಹಾಕಿದ್ರೆ ಸಿಗೋದು ಪ್ರಶ್ನೆ ಮಾತ್ರ, ಉತ್ತರ ಅಲ್ಲ. ನೀನು ತಂದೆ ಇಲ್ಲದೆ ಬೆಳೆಯೋಕ್ಕೂ, ನಾನು ಅರ್ಶನ ಕುಂಕುಮ ಕಳ್ಕೊಳಕ್ಕೂ ನೀನು ಹಠ ಹಿಡಿದು ಅವನೇ ಮದುವೆ ಆಗ್ತೀನಿ ಅಂತ ಹೇಳಿದ್ಯಲ್ಲ, ಆ ಹುಡುಗನ ತಂದೆನೇ ಅಂತ ನಮಗೆ ಗೊತ್ತಿದ್ರು ನೀನು ಸುಖಕ್ಕೋಸ್ಕರ ನಾನೇ ಅವನ ಮನೆಗೆ ಹೋಗಿ ಬಂದೆ. ಅಲ್ಲಿ ಸಿಕ್ಕಿದ ಉತ್ತರ ಏನು ಗೊತ್ತಾ? ಪಾಪದ ಹೆಂಗಸು ಅಂತ ನಿನ್ನ ಮಗಳನ್ನ ನನ್ನ ಮಗನ ಹತ್ರ ಇಟ್ಕೊಳಕ್ ಹೇಳ್ತೀನಿ, ಕಟ್ಕೊಳಕಲ್ಲ. ನಾನು ಪ್ರೀತಿಸ್ತಾ ಇದ್ದೀನಿ, ಪ್ರೇಮಿಸ್ತಾ ಇದ್ದೀನಿ, ಅವನೇ ಮದುವೆ ಆಗ್ತೀನಿ ಅಂತ ನೀನು ಹಠ ಹಿಡಿದ್ರೆ ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ ಕಣೆ. ಹಾಗೇನಾದ್ರೂ ನೀನು ಅವನನ್ನೇ ಮದುವೆ ಮಾಡ್ಕೊಳ್ಳೋದಾದ್ರೆ ಅದು ನಾನು ಸತ್ತ ಮೇಲೆ. ನಾನು ಹೇಳೋದನ್ನೆಲ್ಲ ಹೇಳಾಯ್ತು. ಆ ಸಮಯದಲ್ಲಿ ನಿನ್ನ ಮಾತಾಡ್ಸೋದು ಸರಿಯಲ್ಲ. ಬೆಳಿಗ್ಗೆ ಬಂದು ನಿಂಗೆ ಧೈರ್ಯ ತುಂಬೋಣ ಅಂತಲೇ ಹೊರಟೋದೆ. ಆದ್ರೆ ಬೆಳಿಗ್ಗೆ ಬಂದಾಗ ನಿಮ್ಮನೆ ಬೀಗ ಹಾಕಿತ್ತು. ಪಕ್ಕದ ಮನೆಯನ್ನು ಕೇಳಿದಾಗ ನಿನ್ನೆ ರಾತ್ರಿ ಮನೆ ಖಾಲಿ ಮಾಡ್ಬಿಟ್ಟು ಹೊರಟೋದ್ರು ಅಂತ ಹೇಳ್ದ. ಎಲ್ಲಿಗೆ ಅಂತ ಗೊತ್ತಾ ಅಂತ ಕೇಳಿದಾಗ ಗೊತ್ತಿಲ್ಲ ಅಂದ. ನಿನಗೋಸ್ಕರ ಊರೂರು ಬೀದಿ ಬೀದಿ ಸುತ್ತದೆ. ಆಮೇಲೆ ನಿನ್ನನ್ನು ಮರೆಯೋದಕ್ಕೋಸ್ಕರ, ನನ್ನ ಮಲ್ತಾಯಿ ಕಾಟ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ದುಬೈಗೆ ಅಂತೇಳಿ ಹೊರಟೋದೆ. ಆದ್ರೆ ದಾರಿಯಲ್ಲೇ ಮೋಸ ಹೋಗ್ಬಿಟ್ಟು ಈಗ ನಿನ್ನ ಮುಂದೆ ಭಿಕಾರಿಯಾಗಿ ನಿಂತಿದ್ದೀನಿ.